ಜಿಲ್ಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಸೀತಾರಾಮ್ ಗುಂಡಪ್ಪ ಸರ್ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಶ್ರೀಯುತ ಲಕ್ಷ್ಮೀಕಾಂತ್ ರಾವ್ ಸರ್ ಬೆಂಗಳೂರಿನಿಂದ ನಮ್ಮ ಕಾನೂನು ವಿಭಾಗದ ಮುಖ್ಯಸ್ಥರು ಆಮ್ ಆದ್ಮಿ ಪಕ್ಷದ ಲಕ್ಷ್ಮೀಕಾಂತ್ ರಾವ್ ಸರ್ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ನಮ್ಮ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಫರೀದ್ ನಲಾಫ್ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ವಿಜಯಪುರ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ಅಂತ ಸಂಜು ಶೆಟ್ಗಾರ್ ಅವರು ಇನ್ನೂ ಅನೇಕರು ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ನಾನು ಅರ್ಜುನ್ ಹಲಗಿಗೌಡ, ಆಮ್ ಆದ್ಮಿ ಪಕ್ಷ ಉತ್ತರ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿ. ನಮ್ಮ ಮೊದಲನೇದಾಗಿ ಶ್ರೀ ದೀಪಕ್ ಮಂಗಾರ್ ಅವರು ಕೂಡ ಬಂದಿದ್ದಾರೆ. ಇನ್ನೂ ಹಲವಾರು ನಮ್ಮ ವಿಜಯ್ ಶರ್ಮಾ ಬಹಳಷ್ಟು ಜನ ನಮ್ಮ ಆಮ್ ಆದ್ಮಿ ಪಕ್ಷದ ಎಲ್ಲ ರಾಜ್ಯದ ನಾಯಕರು ಕೂಡ ಇವತ್ತಿನ ದಿವಸ ಬಂದಿದ್ದಾರೆ. ಈಗ ಮೊದಲನೇದಾಗಿ ನಮ್ಮ ಕಾನೂನು ವಿಭಾಗದ ಘಟಕದ ಮುಖ್ಯಸ್ಥರಾದಂಥ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ವಕೀಲರಾದಂಥ ಲಕ್ಷ್ಮೀಕಾಂತ್ ರಾವ್ ಸರ್ ಮೊದಲನೇದಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕಂತ ಅವ್ರಿಗೆ ಕೇಳ್ಕೊಳ್ತಾರೆ. ಸರ್ ಅಲ್ಲೇ ಇಟ್ಬಿಡಿ ಸೆಂಟ್ರಲ್. ಸರ್ ಎಲ್ಲರಿಗೂ ನಮಸ್ಕಾರ. ಪತ್ರಕರ್ತರಿಗೆಲ್ಲ ನಾನು ಸ್ವಾಗತವನ್ನು ಬಯಸ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಿಗೆ ನಮ್ಮ ಸಮಾಜದಲ್ಲಿ ಅತಿ ಉನ್ನತವಾದಂಥ ಒಂದು ಸ್ಥಾನ ಇದೆ. ಎಲ್ಲ ಚಿಕ್ಕ ಸ್ವಾಮೀಜಿ ಇರಲಿ ದೊಡ್ಡ ಸ್ವಾಮೀಜಿ ಇರಲಿ ಅವ್ರದ್ದೇ ಆದಂಥ ಒಂದು ಸ್ಪೆಷಲ್ ಆದಂಥ ಒಂದು ಸ್ಥಾನಮಾನಗಳಿರ್ತವೆ. ದೇವಸ್ಥಾನದಲ್ಲಿ ಪೂಜಾರಿಗಳಿರ್ಬೋದು, ಚರ್ಚಲ್ಲಿ ಪಾದ್ರಿಗಳಿರ್ಬೋದು, ಮಸೀದಿಯಲ್ಲಿ ಮೌಲಾಗಳಿರ್ಬೋದು, ಅವ್ರದ್ದೇ ಆದಂಥ ಈ ಜೈನರಲ್ಲಿ ಅವರ ಗುರುಗಳಿರ್ಬೋದು, ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಇರ್ತದೆ. ನಾವು ಅವ್ರಿಗೆ ಭಕ್ತಿಯಿಂದ ಅವ್ರ ಕಾಲು ಮುಗಿಬೇಕಂದ್ರೆ 5 ಅಡಿ ದೂರದಿಂದ ಕಾಲು ಮುಗಿತೀವಿ. ಅಂಥದ್ದು ಈ ಪೊಲೀಸ್ ಆಫೀಸರ್ಸ್ ಏನ್ರಿ ಬಂದಿರೋದು ದಾಡಿ, ಆ ಸ್ವಾಮೀಜಿಗಳು ಹಿಡಿದು ಎಳೆದಾಡಿ ಅವ್ರಿಗೆಲ್ಲ ತಳ್ಳಿ ಕುತ್ತಿಗೆ ಪುಟ್ಟಿ ಹಿಡಿದು, ಇದೇನು ಸ್ವಾಮೀಜಿಗಳಿಗೆ ಮರ್ಯಾದೆ ಇಲ್ವೇ? ಸ್ವಾಮೀಜಿಗಳಿಗೇನು ಬೆಲೆನೇ ಇಲ್ವಾ ನಮ್ಮ ರಾಜ್ಯದಲ್ಲಿ? ಇದಕ್ಕೊಂದು ಸೂಕ್ತವಾದಂಥ ಒಂದು ಕಾನೂನು ತರಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸ್ವಾಮೀಜಿಗಳಿರಲಿ ನಮ್ಮ ರಾಜ್ಯದಲ್ಲಿ ಏನೇ ತಪ್ಪು ಮಾಡಿರಲಿ ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಇವರು ಹಿಡಿಯಂಗಿಲ್ಲ. ಏನೇ ಇದ್ರು SP ಆ್ಯಂಡ್ ಅಬವ್ ರ್ಯಾಂಕ್ನವ್ರು ಮಾತ್ರ ಅವ್ರಿಗೆ ಕಾನೂನುಬದ್ಧವಾಗಿ ಅವ್ರಿಗೆ ನೋಟಿಸ್ ಕೊಡಬೇಕು. ನಿಮ್ಗೆ ಅರೆಸ್ಟ್ ಮಾಡ್ತಾ ಇದ್ವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿ ಅವ್ರಿಗೆ ನಿಮಗೆ ಕಾನೂನು ರೀತಿಯಾಗಿ ಬಂಧನ ಮಾಡಿದ್ದೀವಿ ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸಿ ಮಾಡಬೇಕು. ಇದು ಸ್ವಾಮೀಜಿಗಳಿಗೆಲ್ಲ ಎಳೆದಾಡೋದು ರೋಡಲ್ಲೆಲ್ಲ ಅವ್ರೇನು ಕ್ರಿಮಿನಲ್ಸ್ ಏನ್ರಿ? ಅವ್ರು ಮಾಡ್ತಾ ಇರೋ ಸಮಾಜಕ್ಕೋಸ್ಕರ ಸೇವೆ. ಸ್ವಾಮೀಜಿಗೆ ಮಕ್ಕಳಿದಾರ, ನಾಳೆ ದಿನ ಮೆಡಿಕಲ್ ಕಾಲೇಜ್ ಆದರೆ ಮೆಡಿಕಲ್ ಕಾಲೇಜ್ ಸೀಟ್ಗೆ ಸ್ವಾಮೀಜಿ ಹೋಗ್ತಾರೇನ್ರಿ? ಜನರಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸ್ವಾಮೀಜಿಗಳಿಗೆ ಅವೈಜ್ಞಾನಿಕವಾಗಿ ಏನು ಕಾನೂನು ಬಾಹಿರವಾಗಿ ಅವ್ರಿಗೆ ಎಳೆದಾಡಿ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಪೊಲೀಸ್ ಯಾರು ಉಸ್ತುವಾರಿಗಳಲ್ಲಿದ್ದರು ಅವ್ರು ಯಾರು ಇದನ್ನೆಲ್ಲ ಕಾನೂನು ಕೈಗೆತ್ಕೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವೆಲ್ಲರೂ SP ಅವ್ರಿಗೆ, DG ಆಫ್ ಪೊಲೀಸ್ ಕರ್ನಾಟಕ ಅವ್ರಿಗೂ ಸಹ ನಾವು ಇದನ್ನ ಕಂಪ್ಲೇಂಟ್ನ ಕೊಡಲಿದ್ದೇವೆ. ಒಂದು. ಎರಡನೇದು, ರಾಜ್ಯ ಸರ್ಕಾರ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ. ಪಾಪ ದರ್ಶನ್ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು, ಆತನಿಗೆ ಅವನು ಭಾಗಿಯಾಗಿದ್ದಾನೆ, ಅದು ಮುಂದಿನ ವಿಚಾರ. ಆದ್ರೆ ದರ್ಶನ್ ಅರೆಸ್ಟ್ ಮಾಡಿ ಆತನಿಗೆ ಬೇಲ್ ಬಿಡಿಸ್ಕೊಳ್ಳೋದಕ್ಕೆ ಹರಸಾಹಸ ಪಟ್ಟರು. ಹೈಕೋರ್ಟ್ ಅಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿದ್ರು ಸರ್ಕಾರದವರು. ನಂತರ ಅವರು ಬೇಲ್ ಕೊಟ್ರೆ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಪೆಷಲ್ ಅಡ್ವೊಕೇಟ್ನ ಅಪಾಯಿಂಟ್ ಮಾಡಿ ಅಲ್ಲಿ ಸಹ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಮಾಡಿ ದರ್ಶನ್ ಬೇಲ್ನ ಕ್ಯಾನ್ಸಲ್ ಮಾಡಿಸ್ಕೊಂಡ್ಬಂದ್ರು. ಅದೇ ಇಲ್ಲಿ ಭೈರತಿ ಬಸವರಾಜು ಅದೇ ಮರ್ಡರ್ ಕೇಸಲ್ಲಿ ಆತನಿಗೆ ಅರೆಸ್ಟ್ ಮಾಡೋದಿಲ್ಲ, ಅವ್ನಿಗೆ ಆಂಟಿಸಿಪೇಟರಿ ಬೇಲ್ ಕೊಡಿಸ್ತೀರಿ. ಅವ್ರಿಗೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಬೇಡವಾ? ಅವ್ರ ಮೇಲೆ ಏನು ಕಾನೂನುಬದ್ಧವಾಗಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಅಪೀಲ್ ಮಾಡೋದಿಲ್ವಾ? ಅವ್ರಿಗೆ ಒಂದು ನೀತಿ, ಇವ್ರಿಗೆ ಒಂದು ನೀತಿನ? ಆತ ಸೆಲೆಬ್ರಿಟಿ, ಅವನೇನೋ ಇವನು ಕಾಂಗ್ರೆಸ್ ಪಕ್ಷದ ಎಗೇನ್ಸ್ಟ್ ಆಗಿ ಅವ್ನು ಪ್ರಚಾರ ಮಾಡ್ದ ಅಂದ್ಬಿಟ್ಟು ಅವನ ಮೇಲೆ ಇಲ್ಲದೆಲ್ಲ ಮಾಡ್ತಾ ಇದ್ದೀವಿ. ಅದೇ ಭೈರತಿ ಬಸವರಾಜು ನಿಮ್ಮ ಕಮ್ಯುನಿಟಿಯವನು, ನಿಮ್ಮ ಇದು ಹತ್ತಿರದವನು ಅಂತ ಹೇಳಿ ಆತನಿಗೆ ದ್ವಂದ್ವ ನೀತಿಯನ್ನು ಅನುಸರಿಸ್ತೀರಾ. ಇದನ್ನ ಆಮ್ ಆದ್ಮಿ ಪಕ್ಷ ಯಾವತ್ತಿಗೂ ಸಹಿಸೋದಿಲ್ಲ. ಇದನ್ನ ಖಂಡಿತವಾಗಿ ಇದನ್ನ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇವರು ಮುಂದುವರೆದ್ರೆ ಕಾನೂನು ರೀತಿ ಹೋರಾಟನೂ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಬೀದಿಗಿಳಿದು ಜನ ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಾಗೆಲ್ಲ ಮಾಡ್ತೀವಿ. ಭೋಗೇಶ್ ಸೋಲಾಪುರ್ ವಿಜಯಪುರದ ನಮ್ಮ ನಾಯಕರು, ಜಿಲ್ಲಾ ಅಧ್ಯಕ್ಷ, ಆತನಿಗೆ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಕಾರ್ಯಾಧ್ಯಕ್ಷರು ಹೇಳ್ತಾರೆ. ನಮಸ್ಕಾರ ಎಲ್ರಿಗೂ. ತಮಗೆ ತಿಳಿದಂಗೆ 2023ರಲ್ಲಿ
ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವರ ಪ್ರಚಾರದಲ್ಲಿ BJP 40% ಕಮಿಷನ್ ಲೂಟಿಖೋರ ಸರ್ಕಾರ ಅಂದ್ಬಿಟ್ಟು ಒಂದು ಅಭಿಯಾನ ನಡೆಸಿ ಎಲ್ಲ ಕಾಂಟ್ರಾಕ್ಟ್ಗಳಲ್ಲಿ ಗುತ್ತಿಗೆಗಳಲ್ಲಿ ಅವರು ಲಂಚ ಹೊಡಿತಾ ಇದ್ದಾರೆ ಅಂತ ಒಂದು ಪ್ರಚಾರ ನಡೆಸಿ ಅಧಿಕಾರಕ್ಕೆ ಬಂದರು. ಈಗಿನ ಪರಿಸ್ಥಿತಿ 2 ವರ್ಷ ಆದ ನಂತರ ಇಲ್ಲಿ ಈ ರಾಜ್ಯದಲ್ಲಿ ಪ್ರತಿಯೊಂದು ಕಾಂಟ್ರಾಕ್ಟಲ್ಲೂ ಕಾಂಗ್ರೆಸ್ ಸರ್ಕಾರ 80% ಕಮಿಷನ್ ಖೋರ್ ಸರ್ಕಾರ ಆಗಿ ಎಲ್ಲ ಜನಗಳು ಮಾತಾಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳು ಸಾರ್ವಜನಿಕರಿಗೆ ತಲುಪ್ತಾ ಇಲ್ಲ. ರಸ್ತೆಗಳಲ್ಲಿ ಬರೀ ಗುಂಡಿಗಳಿದ್ದಾವೆ. ಕಸ ವಿಲೇವಾರಿ ಸಮಸ್ಯೆ ಇದೆ. ಸರ್ಕಾರಿ ಶಾಲೆಗಳಂತೂ ಪತ್ತೆನೇ ಇಲ್ಲ. ಟೀಚರ್ ಇಲ್ಲ, ಬೋರ್ಡ್ ಇಲ್ಲ, ಲೈಟ್ ಇಲ್ಲ, ಕರೆಂಟ್ ಇಲ್ಲ. ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸಿ ಖಾಸಗಿ ಶಾಲೆಗಳಿಗೆ ಜಾಸ್ತಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೇ ಒಂದು ಖಾಸಗಿ ಶಾಲೆ ಆಗಲಿ ಕಾಲೇಜ್ಗಳಾಗಲಿ ಅದೆಲ್ಲ ನಮ್ಮ ರಾಜಕಾರಣಿಗಳದ್ದೇ. ನಿಮ್ಮ ದಾವಣಗೆರೆ ನೋಡಿ, ಚಿತ್ರದುರ್ಗ, ಇಲ್ಲಿ ನಿಮ್ಗೆ ಇಲ್ಲೇ ಗೊತ್ತಿದೆ, ನಿಮ್ಗೆ ಈ ಮೆಡಿಕಲ್ ಕಾಲೇಜಿನ ಪ್ರಕರಣ ನಿಮಗೆ ಗೊತ್ತಿದೆ. ಎಲ್ಲ ರಾಜಕಾರಣಿಗಳು ಕೊಳ್ಳೆ ಹೊಡೆಯಕ್ಕೆ ಎಲ್ಲ ಸರ್ಕಾರಿ ಸ್ಕೂಲು ಕಾಲೇಜುಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಇದು 70-80% ಕಮಿಷನ್ ಖೋರ ಸರ್ಕಾರ ಆಗಿ ಬಂದಿದೆ. ನಾವು ಇದು ಬಿಜಾಪುರಕ್ಕೆ ಆಮ್ ಆದ್ಮಿ ಪಕ್ಷ ಇದು 3ನೇನೋ 4ನೇ ಪ್ರವಾಸ. ಇಲ್ಲಿ ನಾವು ಬಂದು ಮನೆ ಮನೆ ಪ್ರಚಾರ ಮಾಡಿ ಸಾರ್ವಜನಿಕರಿಗೆ ಆಮ್ ಆದ್ಮಿ ಪಕ್ಷ ದೆಹಲಿ ಹಾಗೂ ಪಂಜಾಬಲ್ಲಿ ಮಾಡಿರೋ ಸಾಧನೆಗಳು, ನಮ್ಮ ಸಾಧನೆಗಳಲ್ಲಿ ಶಿಕ್ಷಣ ವಿದ್ಯಾಭ್ಯಾಸ ಗುಣಮಟ್ಟ ಪಡಿಸಿರೋದನ್ನ ದೆಹಲಿಯಲ್ಲಿ ನಾವು ಸಾರ್ವಜನಿಕರಿಗೆ ತಿಳಿಸಿದ್ದೀವಿ. ಜನ ಹೇಳ್ತಾ ಇದ್ದಾರೆ, ಸರ್ ನಮಗೆ ನಾವೆಲ್ಲ ಬಡವರು, ಇಲ್ಲಿ ಎಲ್ಲಿ ನೋಡಿದ್ರು ಜಾಸ್ತಿ ಜನ ಬಡವರೇ, ಅವ್ರಿಗೆ ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನ ಸೇರ್ಸಕ್ಕಾಗಲ್ಲ. ನೀವು ಬಂದು ಆಮ್ ಆದ್ಮಿ ಪಕ್ಷ ನಿಮ್ಮ ದೆಹಲಿ ಹಾಗೂ ಪಂಜಾಬಲ್ಲಿ ನಡೆಸ್ತಾ ಇರೋ ಸರ್ಕಾರಿ ಶಾಲೆಗಳ ತರ ಇಲ್ಲಿ ಮಾಡಿ ನಮ್ಮ ಮಕ್ಕಳಿಗೂ ಒಂದು ಸಹಾಯ ಆಗುತ್ತೆ, ಶಿಕ್ಷಣ ವಿದ್ಯಾಭ್ಯಾಸ ಉನ್ನತ ಮಟ್ಟದಲ್ಲಿ ಸಿಗುತ್ತೆ, ಗುಣಮಟ್ಟ ಆಗುತ್ತೆ ಅಂತ. ಅದಲ್ಲದೆ ಆಸ್ಪತ್ರೆಗಳು ಇಲ್ಲ ಇಲ್ಲಿ. ದೆಹಲಿಯಲ್ಲಿ ನಾವು ಆಮ್ ಆದ್ಮಿ ಪಕ್ಷ ದೆಹಲಿ ಹಾಗೂ ಪಂಜಾಬಲ್ಲಿ ಪ್ರತಿ ಒಂದು 15-20 ಬೀದಿಗೆ ಮೊಹಲ್ಲಾ ಕ್ಲಿನಿಕ್ ಅಂತ ಆರೋಗ್ಯ ವ್ಯವಸ್ಥೆ, ಆರೋಗ್ಯ ಸೇವೆಗಳನ್ನು ತುಂಬ ಚೆನ್ನಾಗಿ ನಾವು ಒದಗಿಸ್ತಾ ಇದ್ದೀವಿ. ಆ ಮಾದರಿಯನ್ನು ನಾವು ಇಲ್ಲಿ ತಲುಪಿಸಿದ್ದೀವಿ ಜನಕ್ಕೆ. ಅದಲ್ಲದೆ ನಿಮ್ಮ ಸರ್ಕಾರಿ ಸೇವೆಗಳು ಮನೆ ಬಾಗಿಲಿಗೆ ಜನನ ಮರಣ ಪತ್ರ, ಆದಾಯ ಪತ್ರ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಏನು ಪ್ರಮಾಣ ಪತ್ರಗಳಿದೋ ಅದನ್ನೆಲ್ಲ ಕೇವಲ 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಅದೇನು ಶುಲ್ಕ ಇದೆಯೋ ಆ ವೆಚ್ಚದಲ್ಲಿ ನಾವು ನಿಮ್ಮ ಮನೆ ಬಾಗಿಲಿಗೆ ಸೇವೆಗಳನ್ನ ತಲುಪಿಸ್ತಾ ಇದ್ದೀವಿ. ಇಲ್ಲಿ ಸಾರ್ವಜನಿಕರು ಆಮ್ ಆದ್ಮಿ ಪಕ್ಷ ಬರಲೇಬೇಕು ಅಂತ ಈ ಮಾಹಿತಿ ಈ ಭ್ರಷ್ಟ BJP ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ತಲುಪಿದೆ. ಅದಕ್ಕೋಸ್ಕರ ನಮ್ಮ ಪಕ್ಷದ ವಿರುದ್ಧ ಕುತಂತ್ರ ಪಿತೂರಿ ನಡೆಸಿ ಅನುಮಾನಾಸ್ಪದ ವ್ಯಕ್ತಿಗಳು, ನಮ್ಮ ಸಹೋದರ ಇವರು ಲಕ್ಷ್ಮೀಕಾಂತ್ ಅವರು ಹೇಳ್ದಂಗೆ, ಅರ್ಜುನ್ ಹಲ್ಗಿಗೌಡರು ಹೇಳ್ದಂಗೆ ಅನುಮಾನಾಸ್ಪದ ವ್ಯಕ್ತಿಗಳು ಬಂದು ಪ್ಲೇನ್ ಕ್ಲೋತ್ಸ್ ಅಲ್ಲಿ ನಮ್ಮ ಸ್ವಾಮೀಜಿ ಹಾಗೂ ನಮ್ಮ ಅಲ್ಲಿ ಸೇರಿರೋರು ಅವ್ರು ಏನು ಕೇಳ್ತಾ ಇದ್ರು, ಸಂವಿಧಾನದ ಅಡಿ ನಮ್ಗೆ ಹಕ್ಕಿದೆ ಸ್ವಾಮಿ, ನಾವು ಏನು ಹೇಳಬೇಕೋ ನಾವು ಮನವಿ, ಅದು ಏನು ಅಪ್ರೂವಲ್ ಮುಂಚೆ ತಗೊಂಡಿದ್ದೀವಿ, ನಾವು ಪೊಲೀಸ್ ಪರ್ಮಿಷನ್ ಎಲ್ಲ ತಗೊಂಡು ನಮ್ಮ MB ಪಾಟೀಲ್ ಅವ್ರ ಮನೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಮನೆ ಮುಂದೆ ಹೋಗಿ ಒಂದು ಮನವಿ ಪತ್ರ ಕೊಡೋಕ್ಕೆ ಅಂತ ನಾವು ಹೊರಟಿದ್ವಿ. ಅದನ್ನ ನಿಲ್ಲಿಸಿ ಸ್ವಾಮೀಜಿಯವ್ರನ್ನ ನೂಕಿ ತಳ್ಳಿ ಅವ್ರ ಕಾಲೆಲ್ಲ ತುಳಿದು ಅವ್ರ ಫೋನ್ ಎಲ್ಲ ಕಿತ್ಕೊಂಡು ಮಾಡೋದ್ರಲ್ಲಿ ನಮ್ಮ ಭೋಗೇಶ್ ಸೋಲಾಪುರನವರು ಅವ್ರು ಇದರಲ್ಲಿ ಡೈರೆಕ್ಟಾಗಿ ದಾಖಲಾಗಿರಲಿಲ್ಲ, ಅವ್ರು ಬೆಂಬಲಿಸ್ತಾ ಇದ್ರು. ಈ ಒಂದು ಮೆಡಿಕಲ್ ಕಾಲೇಜು ಖಾಸಗೀಕರಣ PPP ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ತೆಗೆಯೋಣ ಅಂತ ಅವರು, ಅದ್ರ ವಿರುದ್ಧ ನಾವು ಹೋರಾಟ 107ನೇ ದಿವಸ 109ನೇ ದಿವಸ ನಡೀತಾ ಇತ್ತು. ಎಲ್ಲರನ್ನು ಬಂಧಿಸ್ಬಿಟ್ಟು ಅವ್ರನ್ನ ಬಂಧಿಸಿದ್ದಾರೆ. ಸೊ ನಾವೇನು ಆಗ್ರಹಿಸ್ತಾ ಇರೋದು ಅಂದ್ರೆ ಇದು ಕಾನೂನು ಬಾಹಿರವಾಗಿದೆ, ಇದು ಖಂಡಿತವಾಗ್ಲೂ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಸೊ ನಾವು ನಮ್ಮ ಪಕ್ಷಕ್ಕೆ ಇನ್ನೂ ಬಲಪಡಿಸಿ ನಮ್ಮ ಭೋಗೇಶ್ ಸೋಲಾಪುರ್ ಇಲ್ಲಿ ವಿಜಯಪುರದ ಅಧ್ಯಕ್ಷರಾಗಿ ಮುಂದೆಯಿಂದ ಆಮ್ ಆದ್ಮಿ ಪಕ್ಷ ನಮ್ಮ ಎಲ್ಲ ಬರೋ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಅಂತ ನಾವು ಈ ಮೂಲಕ ತಿಳಿಸ್ತಾ ನಾನು ಮಾತನ್ನ ಹೇಳಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈಗ 106 ದಿನ ಅವರು ಹೋರಾಟ PPP ಕಾಲೇಜ್ ಬಗ್ಗೆ ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರ ಮನೆ ಮುಂದೆ ಮುತ್ತಿಗೆ ಹಾಕಿ ಧರಣಿ ಕೊಡುವ ಸಂದರ್ಭದಲ್ಲಿ ಪೊಲೀಸರು ಬಿನ್ ಡ್ರೆಸ್ನಲ್ಲಿ ಬಂದು ಮಹಿಳೆಯರನ್ನ ಹಾಗೂ
ಕೆಲವು ಜನರನ್ನ ಬಂಧಿಸಿದ್ದಾರೆ. ಅದರ ಬಗ್ಗೆ ಏನು ಹೇಳ್ತೀವಿ? ಅದೇ ಹೇಳ್ತಾರೆ ಸರ್, ಈಗ ಯಾರಿಗಾದ್ರೂ ಬಂಧನ ಮಾಡಬೇಕು ಅಂತಂದ್ರೆ ಪೊಲೀಸರು ಅವರು ಕರ್ತವ್ಯ ನಿರತರಾಗಿ ಬಂಧಿಸಬೇಕು. ಪೊಲೀಸ್ ಯೂನಿಫಾರ್ಮೇ ಇಲ್ರಿ, ಗೊತ್ತಾಗತ್ತೆ ಹೇಗೆ? ಸ್ವಾಮೀಜಿಗಳಿಗೆ ಇವನ್ PSI, ಇವನ್ ಸರ್ಕಲ್ ಇನ್ಸ್ಪೆಕ್ಟರ್, ಇವನ್ ಕಾನ್ಸ್ಟೇಬಲ್ ಗೊತ್ತಾಗತ್ತೆ ಹೇಗೆ? ಅವ್ರ ಡ್ರೆಸ್ ಏನು ಕೊಟ್ಟಿರೋದು? ಅನ್ಲೆಸ್ ಅಂಡ್ ಅಂಟಿಲ್ ದೇ ವೇರ್ ಯೂನಿಫಾರ್ಮ್ ದೇ ಆರ್ ನಾಟ್ ಆಫೀಸರ್ಸ್. ಇದನ್ನ ಸಾಕಷ್ಟು ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದೆ. ಯೂನಿಫಾರ್ಮ್ ಇರಬೇಕು, ಯಾರಿಗೆ ಅರೆಸ್ಟ್ ಮಾಡಬೇಕಾದ್ರೆ ಯೂನಿಫಾರ್ಮ್ ಹಾಕೋಬೇಕು. ಆ ಪ್ರೊಸೀಜರ್ಸ್ ಇದೆ ಅರೆಸ್ಟ್ ಮಾಡೋದು. ಸ್ವಾಮೀಜಿಗಳೇನು ಕ್ರಿಮಿನಲ್ ಏನ್ರಿ? ದರಾಬರ ಅಂತ ಸಡನ್ ಆಗಿ ಹಿಡಿದು ಕುತ್ತಿಗೆಪಟ್ಟಿ ಹಿಡಿದು ಎಳ್ಕೊಂಡೋಗಿ ಅವ್ರ ಮೈ ಮುಟ್ಟಿ ಎಷ್ಟು ಧೈರ್ಯ ನಿಮ್ಗೆ? ನಾವು ಅವ್ರಿಗೆ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೀವಿ ಸ್ವಾಮೀಜಿಗಳಿಗೆ. ಪೂಜಾರಪ್ಪನ ನಾವು ಕಾಲು ಮುಗಿಬೇಕಾದ್ರೆ ದೂರದಿಂದ ಕಾಲು ಮುಗಿತೀವಿ ಅಂತ ತಗೊಂಡೋಗಿ ಪೊಲೀಸ್ನವರು ಹೆಂಗಂದ್ರೆ ಹಂಗೆ ಎಡ್ಡಾದಿಡ್ಡಿ ನೀವು ನೋಡಿ ಅದು ಕ್ಲಿಪ್ಪಿಂಗ್ಸ್ ಅಲ್ಲಿ ಎಲ್ಲೋ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಯಾರೂ ಇಲ್ಲ. ಅರೆಸ್ಟ್ ಮಾಡಿದ್ರು, ತಗೊಂಡೋಗಿ ಒಳಗಡೆ ತಳ್ಳಿಬಿಟ್ರು. ಅವ್ರಿಗೆ ಅಟೆಂಪ್ಟ್ ಮರ್ಡರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಸುಳ್ಳು ಕೇಸ್ಗಳು ಹಾಕಿದ್ದಾರೆ. ಇದನ್ನ ಇಮಿಡಿಯೇಟ್ ಆಗಿ ಸರ್ಕಾರ ವಾಪಸ್ ತಗೋಬೇಕು ಈ ಕೇಸ್ನ. ಯಾಕಂದ್ರೆ ಸುಳ್ಳು ಕೇಸ್ಗಳು ಹಾಕಿ ಏನು ಹೋರಾಟ ಮಾಡೋರೆಲ್ಲ ಕಳ್ರೇನ್ರಿ? ಹೋರಾಟ ಮಾಡೋರೆಲ್ಲ ಕ್ರಿಮಿನಲ್ಸ್ ಇಲ್ರಿ? ಅವ್ರಿಗೆ ಹ್ಯಾಕ್ ಬಿಹೇವ್ ಮಾಡ್ಬೇಕು, ಅವ್ರಿಗೆ ಹ್ಯಾಕ್ ಮೇಂಟೈನ್ ಮಾಡ್ಬೇಕು, ಹ್ಯಾಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಪೊಲೀಸ್ ಇಲಾಖೆಗೆ ಒಂದು ಟ್ರೈನಿಂಗ್ ಕೊಡ್ಬೇಕ್ರಿ. ಸ್ವಾಮೀಜಿಗಳಾಗಲಿ, ಮಠಾಧೀಶರುಗಳು ಸಣ್ಣವರಿರ್ಲಿ ದೊಡ್ಡವರಿರ್ಲಿ, ಅವ್ರದ್ದೇ ಆದಂತ ಒಂದು ಸ್ಥಾನ ಇರ್ತದೆ, ಅವ್ರ ಗೌರವ ಇದೆ. ನಮ್ಮ ಸಮಾಜದಲ್ಲಿ ಸ್ವಾಮೀಜಿಗಳು ಅಂತಂದ್ರೆ ಅಷ್ಟು ನಾವು ಮರ್ಯಾದೆ ಇಟ್ಕೊಂಡಿದ್ದೀವಿ. ಅಂಥವ್ರಿಗೆ ನೀವು TV ಮಾಧ್ಯಮದ ಮುಂದೆ ಅದ್ರ ಮುಂದೆ ಎಲ್ಲ ನೀವು ದರ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ನಮ್ಮ ಮರ್ಯಾದೆ ಏನು, ಅವ್ರ ಮರ್ಯಾದೆ ಏನು? ಸ್ವಾಮೀಜಿಗಳಿಗೆ ಹೋಗೋ ಮರ್ಯಾದೆ ಏನು, ನಮ್ಗೆ ಹೋಗೋ ಮರ್ಯಾದೆ ಏನು? ಎಲ್ಲ ಒಂದೇ ಆಗ್ತದೆ. ಈಗ ಸ್ವಾಮೀಜಿಗಳ ಮೇಲೆ ಅವ್ರು ಇದು ಮಾಡಿದ್ದಾರೆ, ಸ್ವಾಮೀಜಿಗಳು ಕೂಡ ಪೊಲೀಸರ ಮೇಲೆ ಹಲ್ಲೆ ಮಾಡೋದು ಅಷ್ಟು ಸರಿನಾ? ಅದು ಯಾರು ಕಂಪ್ಲೀಟ್ ಮಾಡ್ತಾರೆ. ನಿಮಿಷ, ಸ್ವಾಮೀಜಿಗಳು ಕೂಡ ಯಾವುದೇ ನೀವು ಕೂಡ ನೂರಾರು ಪ್ರತಿಭಟನೆಗಳನ್ನ ಮಾಡಿದ್ದಾರೆ ಆಪ್ದವರು ಅಲ್ವಾ? ಯಾರ ಪೊಲೀಸರ ಮೇಲೆ ಇಲ್ಲಿವರೆಗೆ ಕೈ ಎತ್ತಿದ್ದಾರೆ? ಇಲ್ಲ, ತಾವು ಹೇಳೋ ಪ್ರಶ್ನೆ ಬಹಳ ಸೂಕ್ತದ. ಪೊಲೀಸರ ಅನ್ಲಿಕ್ಕೆ ಆದೇಶ ಪೊಲೀಸರು ಬಂದ್ ಇದು ಇಲ್ವಾ? ಅವ್ರದ್ದು ಘನತೆ ಇಲ್ವಾ? ಒಪ್ಕೊಳ್ತೀನಿ, ನಿಮ್ಮ ಹೋರಾಟದಲ್ಲಿ ನಿಮ್ಮನ್ನ ಎಳೆದು ಒಯ್ಯಬಹುದು, ನಿಮ್ಮನ್ನ ಅರೆಸ್ಟ್ ಮಾಡಬಹುದು, ನಿಮ್ಮನ್ನ ಕಾನೂನಾತ್ಮಕವಾಗಿ ಏನು ಅವ್ರ ಕಾನೂನನ್ನ ಸುವ್ಯವಸ್ಥೆಯನ್ನ ಕಾಪಾಡಕ್ಕೆ ಮಾಡಿರ್ತಕ್ಕಂಥದ್ದಲ್ವಾ? ಸರ್, ಆ ವಿಡಿಯೋ ನೋಡಿದ್ದೀರಿ? ವಿಡಿಯೋ ಮಾಡಿದ್ ನಾನೇ ಸರ್. ಇಲ್ಲ, ಇದರಲ್ಲಿ ಒಂದು ಸ್ಪಷ್ಟೀಕರಣ ಕೊಡ್ತೀವಿ. ಪೊಲೀಸರಂದ್ರೆ ಇವತ್ತು ಸ್ವಾಮೀಜಿ ಬಂದಿದ್ದಾರೆ, ಸ್ವಾಮೀಜಿ ಡ್ರೆಸ್ ನಲ್ಲಿ ಇದ್ದಾರೆ, ಅವ್ರಿಗೆಲ್ಲರೂ ನಾವು ಸ್ವಾಮೀಜಿ ಅಂತ ಕರಿತೀವಿ. ಅಲ್ಲಿ ಪೊಲೀಸರು ಬಂದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ನಾವು ಅನುಮಾನಾಸ್ಪದ ವ್ಯಕ್ತಿಗಳಂತ ಕರಿತೀವಿ. ಯಾಕೆ ಅನುಮಾನಾಸ್ಪದ ವ್ಯಕ್ತಿಗಳಂದ್ರೆ ಒಬ್ರು ಕೂಡ ಸಮವಸ್ತ್ರದಲ್ಲಿ ಇಲ್ಲ. ಅಲ್ಲಿ ಸ್ವಾಮೀಜಿ ಅವರಿಗೆ ಎಳೆದಾಡೋ ಸಂದರ್ಭದಲ್ಲಿ ಸ್ವಾಮೀಜಿ ಕೈಯಲ್ಲಿ ಮೊಬೈಲ್ ಕಿತ್ಕೊಳ್ತಾರೆ, ಸ್ವಾಮೀಜಿ ಅವ್ರ ಕಾಲು ತುಳಿತಾರೆ. ಅವಾಗ ಸ್ವಾಮೀಜಿಗೆ ಸಾಮಾನ್ಯವಾಗಿ ಸಿಟ್ಟು ಬರ್ತದ. ಇದು ಮನುಷ್ಯನ ಸಾಮಾನ್ಯ ಸ್ವಭಾವ. ನಾವು ಕೇಳೋ ಪ್ರಶ್ನೆ ಏನಂದ್ರೆ, ಇಲ್ಲಿ ಪೊಲೀಸರನ್ನ ರಾಜಕಾರಣಿಗಳು ಬಲಿಪಶು ಮಾಡ್ತಾ ಇದ್ದಾರೆ. ಒಬ್ಬ ರಾಜಕಾರಣಿ ಇವತ್ತು ನಮ್ಮ MB ಪಾಟೀಲ್ ಇರ್ಬೋದು, ಬಸವರಾಜ ಯತ್ನಾಳ್ ಇರ್ಬೋದು, ನಮ್ಮ ಸಂವಿಧಾನದ ಆಸೆ ಇರುತ್ತೆ, ಸಂವಿಧಾನದ ಕಾನ್ನಡಿಯಲ್ಲಿ ಇವತ್ತು MLA ಆಗಿ ಜನಪ್ರತಿನಿಧಿಯಾಗಿ ವಿಧಾನಸೌಧಕ್ಕೆ ಹೋಗಿದ್ದಾರೆ. ಸಂವಿಧಾನದ ಆಸೆ ಏನಿದೆ, ಮೂಲಭೂತ ಕರ್ತವ್ಯ, ಫಂಡಮೆಂಟಲ್ ರೈಟ್ಸ್, ಫ್ರೀಡಮ್ ಆಫ್ ಸ್ಪೀಚ್ ಪ್ರಕಾರ ಇವರು ಅನುಮತಿ ಪಡೆದುಕೊಂಡು 106 ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ರು. ಉದ್ದೇಶ ಇಡೀ ಬಿಜಾಪುರ ಜನತೆ ಸಾರ್ವಜನಿಕ ಸರ್ಕಾರಿ ಉದ್ದೇಶಕ್ಕೆ ಸರ್ಕಾರಿ ಸಹಭಾಗಿತ್ವದಲ್ಲಿ ಮಾಡ್ರಿ ಅಂತೇಳಿ ಈ ಉದ್ದೇಶ ಇಟ್ಕೊಂಡು 106 ದಿನ ಆದರೂ ಕೂಡ ಇದು ಯಶಸ್ವಿ ಆಗಲಿಲ್ಲ. ಇದಕ್ಕೆ ಶಾಂತಿಯುತವಾಗಿ ಪ್ರತಿಭಟನಾಕಾರರು ಮೊದಲೇ ಮನವಿನೂ ಕೊಟ್ಟಿದ್ರು. ಆ ಮೂಲಕ ಅಂತ ಹೊಂಟಿದ್ರು ಪ್ರತಿಭಟನೆಗೆ. ಹೋಗುವ ಸಮಯದಲ್ಲಿ ಮತ್ತೆ ಇಲ್ಲಿ ಬಂದಂತ 5-6 ಜನ ಸ್ವಾಮೀಜಿ ಅವ್ರನ್ನ ಎಳೆದಾಡ್ತಾರೆ, ಸ್ವಾಮೀಜಿ ಕೈಯಲ್ಲಿ ಮೊಬೈಲ್ ಕಸ್ಕೊಳ್ತಾರೆ. ಅವ್ರು ಪೊಲೀಸರಲ್ಲಿಕ್ಕೆ ಅವ್ರ ಮೈ ಮೇಲೆ ಸಮಸ್ಯೆ ಇರಲಿಲ್ಲ. ಅವ್ರು ಪೊಲೀಸರು ಒಂದು ವೇಳೆ ಪೊಲೀಸರು ಡ್ರೆಸ್ ನಲ್ಲಿದ್ರೆ ಸ್ವಾಮೀಜಿ ಅವರು ಕೂಡ ಕೈ ಎತ್ತುವಂತ ದುರಾಲೋಚನೆಯಲ್ಲಿ ಇರಲಿಲ್ಲ. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲಿಗೆ ಒಂದು ನಿಮಿಷ ಸರ್, 106 ದಿನಗಳ ಪ್ರತಿಭಟನೆ ಬಹಳ ಶಾಂತಿಯುತವಾಗಿ ಆಯ್ತು. ಈಗ ಯಾಕಾಯ್ತು ಸರ್? ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಅವರು 106 ದಿನಗಳ ಕಾಲ ನಿಮ್ಮ ಆ್ಯಪು ಕೂಡ ಎಲ್ಲಾ ಸಂಘಟನೆಗಳು ನಿಮ್ಮ ಆ್ಯಪು ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ದು ನಾವೇ ಲೈವ್ ಕೊಟ್ಟಿದ್ದೀವಿ, ಸುದ್ದಿಗಳನ್ನು ಮಾಡಿದ್ದೀವಿ. ಶಾಂತಿಯುತವಾಗಿರ್ತಕ್ಕಂತಹ ಪ್ರತಿಭಟನೆಯನ್ನ MB ಪಾಟೀಲ್ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಪತ್ರಿಕಾಗೋಷ್ಠಿಯಲ್ಲಿ. ಹೋರಾಟಗಾರರ ಬಗ್ಗೆ ನನಗೆ ತುಂಬಾ ಗೌರವವಿದೆ. 106 ದಿನಗಳಾದರೂ ಕೂಡ ಬಹಳ ಶಾಂತಿಯುತವಾಗಿ ಹೋರಾಟ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತಾಡ್ತೇನೆ, ಮುಖ್ಯಮಂತ್ರಿ ಜೊತೆಗೆ ನಾನು ಮಾತಾಡಿ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ನಿರ್ಧಾರಕ್ಕೆ ಬರ್ತೀವಿ. ಒಂದು ಬಹುತೇಕವಾಗಿ ಖಚಿತವಾಗಿ ಇರ್ತಕ್ಕಂಥದ್ದು ನನ್ನ ಮೇಲೆ ವಿಶ್ವಾಸವಿಡಿ ಅಂತಕ್ಕಂಥದ್ದು. ಅದಾದ ಮೇಲೂ ಕೂಡ ಹೋರಾಟಗಾರರು ಅವ್ರ ಮನೆಗೆ ಮುತ್ತಿಗೆ ಹಾಕೋದ್ರ ಮೂಲಕ, ಧರಣಿ ಮಾಡೋದ್ರ ಮೂಲಕ ಒಂದು ಪ್ರತಿಭಟನೆಯ ಒಂದು ಅತಿರೇಕದ ಒಂದು ವ್ಯವಸ್ಥೆ ಅಂತ ಅನಿಸ್ತಾ ಇಲ್ವಾ ಸರ್ ಇದು? ಇದಕ್ಕೆ ಉದ್ದೇಶ ಒಂದು ಸ್ಪಷ್ಟಪಡಿಸ್ತೀನಿ. MB ಪಾಟೀಲ್ ಸಾಹೇಬರು ಬಂದರು ವೇದಿಕೆಗೆ, ನಾನು ಕೂಡ ಬಂದಿದ್ದೆ ಆಮ್ ಆದ್ಮಿ ಪಕ್ಷದ ಪರವಾಗಿ. ಅವರು ಭರವಸೆ ಕೊಟ್ಟರು,
ಉತ್ತರ ಕರ್ನಾಟಕದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗುವುದು ಬೆಳಗಾವಿ ಅಧಿವೇಶನದಲ್ಲಿ. ಬೆಳಗಾವಿ ಅಧಿವೇಶನದಲ್ಲಿ ವಿಜಯಪುರ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಗ್ಗೆ ಯಾವುದೇ ಇತ್ಯರ್ಥ ಆಗಲಿಲ್ಲ. ಈ ಪ್ರಶ್ನೆ ಹಂಗೆ ಸಮಸ್ಯೆಯಾಗಿ ಉಳಿಯಿತು. MB ಪಾಟೀಲ್ ಸಾಹೇಬ್ ಹೇಳಿದ ಮೇಲೆ ಮುಂದೆ ಏನಾದರೂ ಬಂದು ಇಲ್ಲ ಈ ರೀತಿನ ಚರ್ಚೆ ಮಾಡೀನಿ ಅಥವಾ ಮುಂದುವರೆದ ಸ್ಟೆಪ್ ತಗೋದಂತೆ ಎಲ್ಲಿವರೆಗೂ ಬಂದು ಹೋರಾಟಗಾರರಿಗೆ ಸ್ಪಷ್ಟೀಕರಣ ಕೊಡಲಿಲ್ಲ. ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ, ನನಗೆ ಗೊತ್ತಿಲ್ಲ. ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಪಂಚಮಸಾಲಿ ಸಮುದಾಯದ ಸಂಬಂಧಪಟ್ಟಂತ ಮೂರ್ತಿಗೆ ನಾಳೆ 9ನೇ ತಾರೀಕಿಗೆ ಬರುವಂತ ಮುಂಜಾಗ್ರತಾ ಕ್ರಮವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ತಮಗೆ ಗೊತ್ತಿಲ್ಲದೇ ಇರಬಹುದು, ಆದ್ರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರು ಏನ್ ಹೇಳಿದ್ದಾರೆ, PPP ಹೋರಾಟದ ಏನು ಇದರಿಂದಾಗಿ ನಾವು ಮೆಡಿಕಲ್ ಕಾಲೇಜನ್ನ ಹಿಂದಕ್ಕೆ ತಿಕ್ಕೊಳ್ಳೋಕೆ ಮುಖ್ಯಮಂತ್ರಿ ಕಡೆಯಿಂದ ಹೇಳಿಸಿದ್ರೆ ಆಯ್ತಲ್ವಾ ಅಂತಕ್ಕಂಥ ವಿಚಾರವನ್ನ ಹೇಳಿದಾಗೂ ಕೂಡ ನೀವು ಒಬ್ಬ ಉಸ್ತುವಾರಿ ಸಚಿವರ ಮೇಲೆ ಭರವಸೆ ಮಾಡಲ್ಲ ಅಂತಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ಇದು. ಹೇಳಿ ಸರ್, ಮಾಧ್ಯಮದ ಮುಖಾಂತರ ಅವ್ರು ಪ್ರೆಸ್ ಮೀಟ್ ಮಾಡಿದ್ರು ಸರ್. ಅದನ್ನೇ ನಮ್ಮ ವೇದಿಕೆ ಮೇಲೆ ಬಂದು ನಮ್ಮ ಹೋರಾಟಗಾರರ ಮುಂದೆ ಉಸ್ತುವಾರಿ ಸಚಿವರು ಎಲ್ಲ ಬೇಕಾದ ಅವ್ರಿಗೆ ಒಂದೇ ತನ್ನದೇ ಆದಂತ ಒಂದು ಕೆಲಸಗಳು ಇರ್ತವೆ, ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಅವ್ರು ಭರವಸೆ ಕೊಟ್ಟಿದಾರಲ್ಲ ಮುಖ್ಯಮಂತ್ರಿ, ಕಂಪ್ಲೀಟ್ ಮುಖ್ಯಮಂತ್ರಿ ಕಡೆಯಿಂದ ನಾನು ಸ್ಪಷ್ಟವಾಗಿ ಹೇಳಿಸ್ತೀನಿ ಅಂತ ಹೇಳಿದ್ರೆ ಸಾಕಲ್ವಾ ಅಂತಕ್ಕಂಥ ವಿಚಾರ ಅವ್ರು ಹೇಳಿದಾಗ ನೀವು ಅಲ್ಲೇ ಕೂತ್ಕೊಳ್ಳಿ, ಹೋರಾಟದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ಏನಾಗಿತ್ತು ನಿಮ್ಗೆ? ಅವ್ರ ಮನೆಗೆ ಮುತ್ತಿಗೆ ಹಾಕುವಂತ ಸಂದರ್ಭ ಏನ್ ಗೊತ್ತು? ಇದಕ್ಕೆ ಅವ್ರು ಹೇಳ್ತಕ್ಕಂಥ ಆರೋಪ